ಹಾಲೇ ಇಲ್ಲದೆ ಹಾಲು ಹೇಗೆ ಮಾಡೋದು ಅಂತ ನೋಡೋಣ. ಅದರಲ್ಲೂ ಹಾಲಿನ ಪ್ಯಾಕೆಟ್ ಇಲ್ಲದೆ ಮನೇಲೇ ನಾವು ಭಾಳ ಹೆಲ್ದಿ ಆಗಿರೋಂಥ ಹಾಲನ್ನು ತಯಾರಿಸ್ಕೊಳ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇದು ನಾವು ಮಾಡಿರೋಂಥ ಹಾಲು ಚಿಕ್ಕ ಪಾತ್ರೆಲಿ ಆಗಲೇ ತೋರಿಸಿರೋದು. ಅದು ನಂದಿನಿ ಹಾಲು ಅಂದರೆ ಪ್ಯಾಕೆಟ್ ಹಾಲು. ನೋಡ್ತಾ ಇದ್ದೀರಲ್ಲ, ತುಂಬಾನೇ ಹೆಲ್ದಿ. ಅದರಲ್ಲೂ ಮಕ್ಕಳಿಗೆ ಕೊಟ್ಟರು ಅಂತೂ ಇನ್ನೂ ಒಳ್ಳೆಯದು. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಸೋಯಾಬೀನ್ ಕಾಳು ಅರ್ಧ ಕಪ್ನಷ್ಟು ತಗೊಂಡಿದ್ದೀನಿ. ಸೇಮ್ ನಮಗೆ ಇದು ಅಲಸಂದೆ ಕಾಳಿನ ಥರನೇ ಕಾಣುತ್ತೆ. ಎರಡನ್ನೂ ಅಕ್ಕಪಕ್ಕ ಇಟ್ಟರೆ ಗೊತ್ತೇ ಆಗಲ್ಲ ಕೆಲವೊಂದ್ಸರಿ ಅಲಸಂದೆ ಕಾಳು ಯಾವುದು ಸೋಯಾಬೀನ್ ಯಾವುದು ಅಂತ. ಇದು ಈ ರೀತಿ ಇರುತ್ತೆ ನೋಡಿ. ಇದು ಎಲ್ಲ ಒಂದು ಗ್ರೋಸರಿ ಶಾಪ್ನಲ್ಲೂ ಸಿಗುತ್ತೆ. ಇದನ್ನ ಅರ್ಧ ಕಪ್ನಷ್ಟು ನಾನು ರಾತ್ರಿ ನೆನೆ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು 2-3 ಸರಿ ಇದನ್ನ ನೀರಿನಲ್ಲಿ ವಾಶ್ ಮಾಡಿಕೊಂಡು ನಂತರ ಇದನ್ನ ನೆನೆ ಹಾಕಬೇಕು. ಇದು ನಮಗೆ ಕಮ್ಮಿ ಅಂದ್ರೂ 8 ಅವರ್ ನೆನೆದ್ರೆ ಸಾಕಾಗುತ್ತೆ. ಇದನ್ನ ನಾನು ರಾತ್ರಿ ನೆನೆಸ್ಕೊಂಡಿದ್ದೆ ನೋಡಿ. ಈಗ ಚೆನ್ನಾಗಿ ಇದು ನೆಂದಿದೆ. ಇಲ್ಲಿ ನಾವು ಇದ್ರದ ಸಿಪ್ಪೆ ತೆಗೆದುಬಿಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು ಸಿಪ್ಪೆ ತೆಗಿತಿಲ್ಲ. ನಾವು ಸೇಮ್ ಅವರೆಕಾಳನ್ನ ಹೇಗೆ ನೆನೆಸಿ ಹಿತ್ಕಿನ ಬೇಳೆ ಸಾಂಬಾರ್ ಅಂತ ಮಾಡ್ತೀವಲ್ವಾ, ಅದ್ರ ಅವರೆಕಾಳನ್ನ ಸಿಪ್ಪೆ ತೆಗಿತೀವಿ. ಅದೇ ರೀತಿ ಇದ್ರದ ಕೂಡ ಸಿಪ್ಪೆ ತೆಕ್ಕೊಳ್ಬಹುದು. ನಾನು ಇದನ್ನ ಸಿಪ್ಪೆ ತೆಗೆದಲೆ ಅದೇ ನೀರಿನ ಜೊತೆಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೋಯಾಬೀನ್ನ ಪ್ರತಿನಿತ್ಯ ನಾವು ನಮ್ಮ ಅಡುಗೆಗಳಲ್ಲಿ ಇದನ್ನ ಮಿಂಗಲ್ ಮಾಡ್ಕೊಳ್ಬೇಕು. ಯಾವುದೇ ರೀತಿಯಲ್ಲಾದ್ರೂ ಸೋಯಾ ಚಂಕ್ಸ್ ಆಗ್ಬೋದು, ಸೋಯಾ ಪನ್ನೀರ್ ಆಗ್ಬೋದು, ಅಂದರೆ ಟೋಫು ಅಂತ ಹೇಳ್ತಾರೆ. ಅದನ್ನು ಮುಂದೆ ರೆಸಿಪಿಗಳಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ನಾವು ಗೋಧಿ ಜೊತೆಲೂ ಕೂಡ ಸೋಯಾಬೀನ್ನ ಬೀಸಿಸಿ ಇಟ್ಕೊಳ್ಬೋದು. ದಿನ ಚಪಾತಿ ನಾವು ಯಾವಾಗ ಮಾಡ್ತೀವಿ ಆಗೆಲ್ಲ ಸೋಯಾಬೀನು ನಮ್ಮ ಇದಕ್ಕೆ ಶರೀರಕ್ಕೆ ಸೇರುತ್ತೆ ನೋಡಿ. ಇಷ್ಟು ನಾವು ಮಿಕ್ಸಿ ಮಾಡ್ಕೊಂಡು ಬಂದರೆ ಸಾಕು. ಇಷ್ಟು ನುಣ್ಣಗೆ ಸಿಪ್ಪೆ ತೆಗೆದು ಮಾಡಿಬಿಟ್ರೆ ನಮಗೆ ಇದ್ರದ್ದು ಇನ್ನೂ ತುಂಬ ಚೆನ್ನಾಗಿ ಸ್ಟ್ರೈನ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಹತ್ತಿ ಬಟ್ಟೆ, ಕಾಟನ್ ಬಟ್ಟೆ ಏನಾದರೂ ತಗೊಂಡು ಇದರಲ್ಲಿ ನಾವು ಸ್ಟ್ರೈನ್ ಮಾಡ್ಕೊಳ್ಬೋದು. ತುಂಬ ನುಣ್ಣಗೆ ಬೇಕು ಅಂದರೆ ನಾನು ಈ ಮಾಮೂಲಿ ರೆಗ್ಯುಲರ್ ಸ್ಟ್ರೈನರಲ್ಲೇ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ನಂಬಲ್ಲ, ಒಂದು ಅರ್ಧ ಕಪ್ಪು ನಮಗೆ ಸೋಯಾಬೀನ್ ಕಾಳಲ್ಲಿ ಅರ್ಧ ಲೀಟರ್ಗಿಂತ ಹೆಚ್ಚು ಹಾಲು ನಮಗೆ ಇದರಲ್ಲಿ ಸಿಗುತ್ತೆ. ಇದರಲ್ಲಂತೂ 0 ಫ್ಯಾಟು. ದಪ್ಪ ಆಗ್ತೀವಿ, ಅಯ್ಯೋ ಹಾಲು ಕುಡಿದ್ರೆ ದಪ್ಪ ಆಗ್ತೀವಿ ಅನ್ನೋ ಭಯ ಇರೋರು ಖಂಡಿತ ನಿಶ್ಚಿಂತೆಯಾಗಿ ಈ ಹಾಲನ್ನು ಕುಡಿಬೋದು. ಇದರಲ್ಲಿ 0 ಫ್ಯಾಟ್ ಇದೆ. ಮತ್ತು ಇದರಲ್ಲಿ ಒಳ್ಳೆ ಪ್ರೋಟೀನ್ ಅಂಶ ಇದೆ. ನಮ್ಮ ದೇಹಕ್ಕೆ ಏನೇನು ಬೇಕು ಎಲ್ಲನೂ ನಮಗೆ ಸಿಗುತ್ತೆ. B6 ಆಗ್ಬೋದು, ಮತ್ತು ವಿಟಮಿನ್ ಮಿನರಲ್ಸು ಎಲ್ಲನೂ ಇದರಲ್ಲಿ ತುಂಬ ಚೆನ್ನಾಗಿದೆ. ಸ್ವಲ್ಪನೂ ವೇಸ್ಟ್ ಮಾಡ್ದಲೆ ಸ್ವಲ್ಪ ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಂಡು ಎಲ್ಲನೂ ವಾಶ್ ಮಾಡಿಕೊಂಡು ಈ ಥರ ಸ್ಟ್ರೈನ್ ಮಾಡ್ಕೊಂಬಿಡೋಣ. ಅರ್ಧ ಲೀಟ್ರ್ ಹಾಲು ಕೂಡ ಒಬ್ಬರು ಇದನ್ನು ಕುಡಿಬೋದು. ಆದರೆ ಅರ್ಧ ಲೀಟ್ರ್ ಮೇಲೆ ಇದನ್ನು ತಗೊಳ್ಬಾರ್ದು. ಒಂದು ದಿನಕ್ಕೆ ಅರ್ಧ ಲೀಟ್ರಷ್ಟು ಹಾಲು ತಗೊಂಡ್ರೆ ಇದು ತುಂಬ ಒಂದು ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ. ಖಂಡಿತ ಇದರಲ್ಲಿ ದಪ್ಪ ಆಗಲ್ಲ, ಭಯ ಬೇಡ. ಸಿಪ್ಪೆ ತೆಗೆದು ಮಾಡಿಬಿಟ್ರೆ ನಮಗೆ ಈ ರೀತಿಯಾಗಿ ಮತ್ತೆ ಉಳ್ಕೊಳ್ಳಲ್ಲ. ಸಿಪ್ಪೆ ತೆಗೆದೇ ಇರೋದ್ರಿಂದ ಮತ್ತೆ ಇನ್ನಷ್ಟು ಉಳ್ಕೊಳ್ತು. ಇದನ್ನು ಮತ್ತೆ ನಾವು ಈ ರೀತಿಯಾಗಿ ವಾಶ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಾರಿ ಮಿಕ್ಸಿ ಮಾಡ್ಕೊಬಿಟ್ರೆ ಇನ್ನೂ ಒಂದಷ್ಟು ಹಾಲು ಬರುತ್ತೆ. ಸೊ ನಾನು ಇದನ್ನು ಮತ್ತೆ ಇನ್ನೊಂದು ಸಾರಿ ಮಿಕ್ಸಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದ್ದೀರಲ್ಲ, ಈ ಇಷ್ಟು ಹಾಲುಗಳನ್ನು ನೀಟಾಗಿ ಸ್ಟ್ರೈನ್ ಮಾಡಿಕೊಂಡು ಭಾಳ ಲೋ ಫ್ಲೇಮು, ಅಂದರೆ ನಮಗೆ ಉರಿ ಜಾಸ್ತಿ ಇರಬಾರ್ದು, ಮತ್ತು ಬಿಡ್ದಲೇ ನಮಗೆ ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾವು ಬೇಕಿದ್ರೆ ಈ ಹಾಲನ್ನು ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಳಿಕ್ಕೆ ಇದಕ್ಕೆ ನೀವು ಏನು ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬೋದು. ಅದು ನಿಮ್ಗೇನಾದ್ರು ಬೇಕು ಅಂದರೆ ನೆಕ್ಸ್ಟ್ ರೆಸಿಪಿಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈ ಉಳಿದಿರೋ ಅಂಥದ್ದನ್ನು ಬೇಕಿದ್ರೆ ಇದನ್ನು ನಾವು ಗೋಧಿ ಹಿಟ್ಟು ಕಲಿಸುವಾಗ ಕೂಡ ಇದನ್ನು ಸ್ಟ್ರೈನ್ ಮಾಡಿ ಉಳಿದಿರೋ ಅಂಥದ್ದನ್ನು ಸೇರಿಸ್ಬಿಟ್ಟು ಗೋಧಿ ಹಿಟ್ಟು ಕಲಿಸ್ಕೊಳ್ಬೋದು. ಅದು ಕೂಡ ನಮಗೆ ವೇಸ್ಟ್ ಆಗಲ್ಲ. ನೋಡಿದ್ರಲ್ಲ ಎಷ್ಟು ಹಾಲು ಬಂದಿದೆ. ಈಗ ಈ ಪಾತ್ರೆ ಕೂಡ ತೊಳೆದು ನೀರು ಹಾಕ್ಕೊಳ್ತಾ ಇದ್ದೀನಿ. ನೆನಪಿರಲಿ, ಇದನ್ನು ಲೋ ಫ್ಲೇಮ್ನಲ್ಲೇ ನಾವು ಕಾಯಿಸ್ಕೊಳ್ಬೇಕಾಗತ್ತೆ. ಸೋಯಾ ಮಿಲ್ಕಲ್ಲಿ ನಮಗೆ ಪೊಟ್ಯಾಷಿಯಮ್ಮು ಮತ್ತು ಪ್ರೋಟೀನ್ ತುಂಬಾ ಇದೆ. ಅದರಲ್ಲಂತೂ ಕೊಲೆಸ್ಟ್ರಾಲು 0%. ಕೊಲೆಸ್ಟ್ರಾಲ್ ಖಂಡಿತ ಆಗಲ್ಲ ನಿಮಗಿದು. ಮತ್ತು ಇದರಲ್ಲಿ ನಮಗೆ B6 ತುಂಬಾ ಇರುತ್ತೆ. ಮತ್ತು ಸೋಡಿಯಮ್ಮು, ಮೆಗ್ನೀಷಿಯಮ್ಮು ಇದೆಲ್ಲ ನಮ್ಮ ಬಾಡಿಗೆ ತುಂಬಾ ಒಂದು ಅವಶ್ಯಕತೆ ಇದೆ. ಸೊ ಹಾಗಾಗಿ ಮಾಮೂಲಿ ನಾವು ಪ್ಯಾಕೆಟ್ ಹಾಲು ಕುಡಿಯೋಕ್ಕಿಂತ ಅಟ್ಲೀಸ್ಟ್ ವಾರದಲ್ಲಿ ಒಂದು 3 ದಿನ ಆದ್ರೂ ಈ ಸೋಯಾ ಮಿಲ್ಕನ್ನು ತಗೊಂಡ್ರೆ ನಮಗೆ ಹೆಲ್ತ್ ಬೆನಿಫಿಟ್ಸು ತುಂಬಾ ಸಿಗುತ್ತೆ. ಇವತ್ತಿನಿಂದನೇ ನೀವು ಆದಷ್ಟು ಟ್ರೈ ಮಾಡಿ ಸೋಯಾ ಮಿಲ್ಕನ್ನು ತಗೊಳ್ಳಿಕ್ಕೆ. ತುಂಬಾ ಒಳ್ಳೆಯದು. ಹಾಲನ್ನು ನಾನು ಲೋ ಫ್ಲೇಮ್ನಲ್ಲಿ ಕುದಿಸ್ಕೊಂಡಿದ್ದೀನಿ. ಒಂದು ಉಕ್ಕು ಬಂದ ತಕ್ಷಣ ಇದನ್ನು ಆಫ್ ಮಾಡ್ಕೊಬಿಡೋಣ. ಇದಕ್ಕೆ ನಾವು ಬೇಕಿದ್ರೆ
ರೆಗ್ಯುಲರ್ ಆಗಿ ಏಲಕ್ಕಿ ಪುಡಿ, ಬಾದಾಮಿ, ಈ ಬೇರೆ ಒಂದು ಡ್ರೈ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡ್ಕೊಂಡು ಕೂಡ ಒಳ್ಳೆ ಹೆಲ್ದಿ ಮಿಲ್ಕ್ ಶೇಕ್ ಮಾಡ್ಕೊಳ್ಬೋದು. ಈಗ ಇದಕ್ಕೆ ನಾನು ಸಿಂಪಲ್ ಆಗಿ ಸಕ್ಕರೆಯನ್ನು ಸೇರಿಸ್ಕೊಂಡು ಕುಡಿತಾ ಇದ್ದೀನಿ. ಒಂದು ದಿನ ಮಾಡಿ 3 ದಿನದ ತನಕ ಈ ಹಾಲನ್ನು ಕುಡಿಬೋದು. ಅಂದರೆ ಇದನ್ನು ಸ್ಟೋರ್ ಕೂಡ ಮಾಡ್ಕೋಬೋದು. ಆದರೆ ಗಾಜಿನ ಒಂದು ಬಾಟ್ಲಲ್ಲಿ ಮಾತ್ರನೇ ಸ್ಟೋರ್ ಮಾಡಲಿಕ್ಕೆ ಸಾಧ್ಯ. ಇದನ್ನು ನಾವು ಫ್ರಿಡ್ಜ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾರಿಗೂ ಗೊತ್ತೇ ಆಗಲ್ಲ ಇದು ಸೋಯಾ ಮಿಲ್ಕ್ ಅಂತ. ಖಂಡಿತ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ರೆಸಿಪಿಗಳಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸು ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.